ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಕ್ಯಾರೆಟ್ ಹಲ್ವಾ. ಈಸಿಯಾಗಿ ಎಲ್ರಿಗೂ ಇಷ್ಟ ಆಗೋ ಥರ ಸಿಂಪಲಾಗಿ ಬೇಗ ಮಾಡ್ಕೊಳ್ಳೋವಂಥ ರೆಸಿಪಿ. ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಮೊದಲು ಡ್ರೈ ಫ್ರೂಟ್ಸ್ನ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು. ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಎತ್ತಿಕೊಂಡಿದ್ದೀನಿ. ಇವಾಗ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಬೇಕು. ಕಮ್ಮಿ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಉರಿ ಜಾಸ್ತಿ ಇಡೋದಕ್ಕೆ ಹೋಗ್ಬೇಡಿ, ಏಕೆಂದರೆ ಸೀದೋದಂಗಾದರೆ ಅಷ್ಟು ಟೇಸ್ಟ್ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೀವು ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತೇನಿಲ್ಲ. ಡ್ರೈ ಫ್ರೂಟ್ಸು ಸ್ವೀಟಿಗೆ ಡ್ರೈ ಫ್ರೂಟ್ಸು ಎಷ್ಟೇ ಜಾಸ್ತಿ ಹಾಕಿದ್ರೂ ಚೆನ್ನಾಗಿ ಅನಿಸುತ್ತೆ ನೀಟಾಗಿ. ಅದೇ ಕಮ್ಮಿ ಉರಿನಲ್ಲಿ ಇಟ್ಕೊಂಡು ಮಾಡಿ. ಆಮೇಲೆ ಪಾತ್ರೆನೂ ಅಷ್ಟೇ ದಪ್ಪ ತಳದ ಪಾತ್ರೆನ ತೊಗೊಳ್ಳಿ, ಏಕೆಂದರೆ ನಾವು ತೆಳುವ ಇರೋವಂಥ ಪಾತ್ರೆ ತೊಗೊಂಡ್ವಿ ಅಂದರೆ ಕ್ಯಾರೆಟ್ ಬೇಯಿಸುವಾಗ ಸೀದೋಗುತ್ತೆ, ಏಕೆಂದರೆ ನಾವು ನೀರೇನು ಹಾಕಲ್ಲ. ಅದಕ್ಕೋಸ್ಕರ ನೀಟಾಗಿ ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಎತ್ತಿಕೊತಾ ಇದ್ದೀನಿ. ಇವಾಗ ಇದೇ ಪಾತ್ರೆಯಲ್ಲಿ ನಾನು ಕ್ಯಾರೆಟ್ನ ಹುರ್ಕೊತಾ ಇದ್ದೀನಿ. 1 ಸ್ಪೂನ್ ತುಪ್ಪನ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಸಾಕಾಗಲ್ಲ, ಹಾಗಾಗಿ ನಾನು ಇದಕ್ಕೆ ಮತ್ತೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ನಾನು 1 ಬೌಲಷ್ಟು ಕ್ಯಾರೆಟ್ನ ತುರಿದು ಎತ್ತಿಕೊಂಡಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಕಮ್ಮಿ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ನ ನಾವು ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ರುಚಿ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಿದು ಮಾಡ್ತಾ ಇರೋದು ಮೇಯ್ನ್ ಕಾರಣ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿತ್ತಲ್ಲ, ಅವತ್ತು ಆ ಖುಷಿಗೆ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಹಲ್ವಾನ ಮಾಡಿದ್ದು. ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಇವಾಗ ಇದನ್ನು ಅಷ್ಟೇ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಪ್ಪ ನಿಮಗೇನಾದರೂ ಕಮ್ಮಿ ಆಯಿತು ಅಂತಂದರೆ ಬೇಕಂದರೆ ನೀವು ಇನ್ನೂ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಬೋದು. ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಮತ್ತು ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಷ್ಟ ಆಗಿದೆ. ಮಧ್ಯದಲ್ಲಿ ಕೈ ಆಡಿಸ್ತಾ ಇರಿ, ಏಕೆಂದರೆ ತಳ ಹೊತ್ತೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಇದಕ್ಕೆ 1 ಕಪ್ಪಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ನಾನು ತಗೊಂಡಿರೋ ಕ್ವಾಂಟಿಟಿಗೆ 1 ಕಾಫಿ ಲೋಟದಲ್ಲಿ 1 ಲೋಟದಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ನೀರೆಲ್ಲ ಸೇರಿಸೋದಕ್ಕೆ ಹೋಗ್ಬಿಡಿ, ಚೆನ್ನಾಗಾಗಲ್ಲ, ಸಪ್ಪೆ ಸಪ್ಪೆ ಆಗುತ್ತೆ ಸ್ವೀಟು. ನೀವೇನಾದರೂ ಓಪನ್ ಪಾತ್ರೆ ಅಂದರೆ ನಾವು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ 1 ಕಪ್ಪಷ್ಟೇ ಹಾಲನ್ನ ಹಾಕ್ತಾಯಿದ್ದೀನಿ. ನೀವು ಮುಚ್ಚಳ ಮುಚ್ಚಿ ಬೇಯಿಸಲ್ಲ, ಹಾಗೆ ಬೇಯಿಸ್ತೀನಿ ಅನ್ನೋಂಗಿದ್ರೆ ನೀವು ಇನ್ನೂ 1/4 ಕಪ್ ಹಾಲನ್ನ ಬೇಕಂದರೆ ಜಾಸ್ತಿ ಹಾಕ್ಬೋದು. ಹಾಲಲ್ಲೇ ಆಲ್ಮೋಸ್ಟು ಕ್ಯಾರೆಟು ಒಂದು 80% ಬೆಂದಿರಬೇಕು, ಏಕೆಂದರೆ ಫುಲ್ಲು ನೈಸಾಗೂ ಬೇಯಿಸೋದಕ್ಕೆ ಹೋಗ್ಬಿಡಿ, ಅದು ಪಾಯಸ ಥರ ಆಗೋಗುತ್ತೆ. ಒಂದು 80% ಬೆಂದಿದ್ರೆ ಸಾಕಾಗತ್ತೆ. ನಾನಿವಾಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ತಿಂತಾ ಇರಬೇಕಾದ್ರೆ ಕ್ಯಾರೆಟ್ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗೋ ಥರ ಇರಬೇಕು, ಆ ಥರ ಇದ್ದರೆ ತುಂಬ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಇನ್ನೂ ಹಾಲಂಶ ಇದೆ, ಇದು ಪೂರ್ತಿಯಾಗಿ ಡ್ರೈ ಆಗಬೇಕು ಹಾಲಂಶ, ಅಲ್ಲಿ ತನಕ ನೀವು ಬೇಯಿಸ್ಕೋಬೇಕಾಗತ್ತೆ. ಮತ್ತು ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು ಸಲ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಇದು ಬೇಯೋದಕ್ಕೆ ಒಂದು 4ರಿಂದ 5 ನಿಮಿಷ ಟೈಮ್ ಸಾಕಾಗತ್ತೆ, ತುಂಬ ಹೊತ್ತೇನು ಬೇಕಾಗಲ್ಲ. ನೋಡಿ, ಇಷ್ಟ ಆಗಿದೆ, ಇಷ್ಟ ಆದರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಮೇಯ್ನು ಇನ್ನೂ 1 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಒಟ್ಟು ಒಂದು 3ರಿಂದ 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಸಕ್ಕರೆನೂ ಅಷ್ಟೇ, ನೀವು ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಳಿ. ಕ್ಯಾರೆಟಲ್ಲಿ ಕೆಲವೊಂದು ಸಲ ಊಟಿ ಕ್ಯಾರೆಟ್ ಅಂತ ಬರುತ್ತೆ, ನಾಟಿ ಕ್ಯಾರೆಟ್ ಅಂತಿರುತ್ತೆ. ಊಟಿ ಕ್ಯಾರೆಟು ತುಂಬ ಜಾಸ್ತಿ ಸಕ್ಕರೆನ ಹಿಡಿಯಲ್ಲ, ಏಕೆಂದರೆ ಅದು ತುಂಬ ಸ್ವೀಟ್ ಇರುತ್ತೆ ಊಟಿ ಕ್ಯಾರೆಟು. ಆದರೆ ನಾಟಿ ಕ್ಯಾರೆಟ್ ಆದರೆ ಸ್ವಲ್ಪ ನಾವು ಸಕ್ಕರೆ ಹಾಕಿದ್ರೂ ತಡೆಯುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಬೌಲಷ್ಟು ಕ್ಯಾರೆಟ್ನ ತುರಿದೆತ್ತಿಕೊಂಡಿದ್ದೆ, ಅದಕ್ಕೆ ನಾನು 1/4 ಬೌಲಿಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆನ ಹಾಕ್ಕೊತೀನಿ. ಅರ್ಧ ಬೌಲ್ ಹಾಕಿದ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಅದಕ್ಕೋಸ್ಕರ 1/4 ಬೌಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕಾಗತ್ತೆ ಸಕ್ಕರೆ. ನೋಡಿ, ಇವಾಗ ನಾನು ಇದರಲ್ಲಿ ಫುಲ್ 1 ಬೌಲಷ್ಟು ತೊಗೊಂಡಿದ್ದೆ, ನಾನಿಲ್ಲಿ 1/4 ಬೌಲಿಗಿಂತ ಸ್ವಲ್ಪ ಜಾಸ್ತಿನ ಸೇರಿಸ್ತಾ ಇದ್ದೀನಿ ಸಕ್ಕರೆನ. ಸಕ್ಕರೆ ಹಾಕಿದ ಮೇಲೆ ಕ್ಯಾರೆಟ್ ಬೇಯಲ್ಲ, ನಾವು ಹಾಲಲ್ಲೇ ನೀಟಾಗಿ ಬೇಯಿಸ್ಕೊಂಡಿರಬೇಕು. ಮತ್ತು ಈ ಸಕ್ಕರೆ ಹಾಕಿದ ಮೇಲೆ ಒಂದು 2 ನಿಮಿಷ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಈಗ ಸಕ್ಕರೆ ಸ್ವಲ್ಪ ಕರಗಿ ನೀರಾದರೆ ಸಾಕಾಗತ್ತೆ. ಮತ್ತು ಪಾಕ ಬರೋದಕ್ಕೆಲ್ಲ ಬಿಡಬೇಡಿ, ಹಲ್ವಾ ಗಟ್ಟಿಯಾಗೋಗುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಅನಿಸಲ್ಲ. ಕ್ಯಾರೆಟ್ ಹಲ್ವಾ ತಿನ್ನೋದಕ್ಕೆ ಸ್ವಲ್ಪ ಜ್ಯೂಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಆಗಿದೆ. ಇವಾಗ ಸ್ವೀಟ್ ಅಂದಮೇಲೆ ಗೊತ್ತಿರುತ್ತಲ್ವ, ಏಲಕ್ಕಿ ಪೌಡ್ರು ಹಾಕ್ಕೊಳ್ಳೇಬೇಕು, ತುಂಬ ಚೆನ್ನಾಗಾಗುತ್ತೆ, ಘಮ ಘಮ ಅಂತ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಬಾದಾಮಿ ಪೌಡ್ರನ್ನು ಸಹ ಸೇರಿಸ್ತಾ ಇದ್ದೀನಿ, 1 ಸ್ಪೂನಷ್ಟು.
ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದು ಬಂದು ಅಂಗಡಿನಲ್ಲಿ ಸಿಗುತ್ತಲ್ಲ ಬಾದಾಮಿ ಪೌಡ್ರು, ಅದು ಹೆಸರಿಗಷ್ಟೇ ಬಾದಾಮಿ ಪೌಡ್ರು. ಅದರಲ್ಲಿ ಸಕ್ಕರೆ ಬಿಟ್ಟರೆ ಬೇರೆ ಎಂಥದ್ದು ಇರಲ್ಲ. ಸಕ್ಕರೆ ಮತ್ತು ಸ್ವಲ್ಪ ಅರಿಶಿನ ಇರುತ್ತಷ್ಟೇನೆ. ಹಾಗಾಗಿ ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅಂಥ ಡಿಫ್ರೆನ್ಸ್ ಏನು ಬರಲ್ಲ ಟೇಸ್ಟಲ್ಲಿ. ಇವಾಗ ಇದು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕ್ಯಾರೆಟ್ ಬೇಯಲ್ಲ. ಹಾಗಾಗಿ ನಾವು ಹಾಲು ಹಾಕಿರ್ತೀವಲ್ವ ಆವಾಗಲೇ ನೀಟಾಗಿ ಬೇಯಿಸ್ಕೊಬೇಕು. ನೋಡಿ ಇವಾಗ ಇದಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದಲ್ಲದೆ ಈ ರೀತಿ ಬಿಟ್ಟು ನೀವು ಬೇರೆ ಯಾರಾದರೂ ಯಾವ ರೀತಿ ಮಾಡ್ತೀರಾ ಕ್ಯಾರೆಟ್ ಹಲ್ವಾನ, ಅಥವಾ ಇದೇ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇವಾಗ ಸ್ವೀಟ್ ಆಲ್ಮೋಸ್ಟ್ ರೆಡಿಯಾಗಿದೆ. ಇವಾಗ ಇದಕ್ಕೆ ಏಲಕ್ಕಿನ ಹಾಕಬೇಕು. ನಾನಿಲ್ಲೊಂದು 2 ಏಲಕ್ಕಿನ ಸಕ್ಕರೆ ಜೊತೆ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಸ್ವೀಟ್ ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ವೀಟಿಗೂ ಏಲಕ್ಕಿ ಇದ್ರೇ ಚೆನ್ನಾಗಾಗತ್ತೆ, ಅದಕ್ಕೋಸ್ಕರ. ಇವಾಗ ಕೊನೆಯದಾಗಿ ಡ್ರೈ ಫ್ರೂಟ್ಸು ಹುರಿದೆತ್ತಿಕೊಂಡಿದ್ನಲ್ಲ ಅದನ್ನು ಇದ್ರ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಂಟರು ಯಾರಾದರೂ ಬರ್ತಾರೆ, ಅಕಸ್ಮಾತಾಗಿ ಇದ್ದಕ್ಕಿದ್ದಂಗೆ ಬಂದರು ಅನ್ನೋ ಟೈಮಲ್ಲಿ ಏನು ಮಾಡೋದಪ್ಪ, ಕೈ ಕಾಲಾಡಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಕ್ಯಾರೆಟ್ ಹಲ್ವಾನ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ಆಲ್ಮೋಸ್ಟ್ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ. ನಿಮಗಿನ್ನೂ ಶಾವಿಗೆ ಪಾಯಸ ಮಾಡೋದಕ್ಕೆ ಬೇಕಾಗುವಷ್ಟು ಟೈಮು ಬೇಕಾಗಲ್ಲ. ಇದು ಇನ್ನೂ ಬೇಗ ಆಗೋಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಟೋಟಲ್ ಇದು ಮಾಡೋದಕ್ಕೆ ಒಂದು 15 ನಿಮಿಷ ಆದರೆ ಸಾಕಾಗತ್ತೆ. ಕ್ಯಾರೆಟ್ ಎಲ್ಲ ತುರಿದು ಫ್ರೈ ಮಾಡಿ ಎಲ್ಲ ಮಾಡೋದಕ್ಕೆ ಟೋಟಲ್ ಒಂದು 15 ನಿಮಿಷ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಟೈಮು ಏನು ತಗೊಳ್ಳಲ್ಲ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲ ವಿಡಿಯೋದಲ್ಲೂ ಹೇಳೋ ರೀತಿ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಯಾವುದಿದ್ರೂ ನಾನು ಎಕ್ಸೆಪ್ಟ್ ಮಾಡ್ಕೊತೀನಿ. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಲವ್ ಯು ಆಲ್. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್. ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.